ತಿರುಪತಿಯ ಲಡ್ಡು ಸೇವನೆ ಮಾಡಿ ಜನಗಳಿಗೆ ಬಹಳ ಆತ್ಮಗ್ಲಾನಿ ಉಂಟಾಗಿದೆ, ಬಹಳ ನೋವು ಉಂಟಾಗಿದೆ. ಏನು ನಾವು ಅಶುದ್ಧವಾಗಿಬಿಟ್ಟಿದ್ದೀವಿ ಅಂತಕ್ಕಂಥ, ಏನೋ ಅಪರಾಧ ಮಾಡಿದ್ದೀವಿ ಅಂತ ಒಂದು ಭಯವೂ ಉಂಟಾಗಿಬಿಟ್ಟಿದೆ. ಧರ್ಮ ಭ್ರಷ್ಟರಾಗಿರ್ತಕ್ಕಂಥ ಒಂದು ವೇದನೆ ಜನಗಳನ್ನ ಕಾಡ್ತಾ ಇದೆ. ಇದಕ್ಕೆ ಉಪಾಯ ಏನು, ಪ್ರಾಯಶ್ಚಿತ್ತ ಏನು ಅಂತಂದರೆ ಭಗವನ್ ನಾಮಸ್ಮರಣೆ. ನಿಮ್ಮ ಇಷ್ಟ ದೇವತರ ನಾಮಸ್ಮರಣೆ ಮಾಡಿ ಭಕ್ತಿಯಿಂದ ಪ್ರೀತಿಯಿಂದ ನಾಮಸ್ಮರಣೆ ಮಾಡಿದರೆ ಅದೇ ಸಾಕು. ಹಾಗೂ ಮುಂದೆ ಏನು ಬೇಕು ಅಂತ ಅನಿಸಿದ್ರೆ ಅಘಮರ್ಷಣ ಮಂತ್ರ ಅಂತಿದೆ ಯಜುರ್ವೇದದಲ್ಲಿ. ಪಾತ್ರದಲ್ಲಿ ನೀರಿಟ್ಕೊಂಡು ಅದರ ಮೇಲೆ ಕೈ ಇಟ್ಟು ನಿಮ್ಮ ಬಲಗೈನ ಅದರ ಮೇಲೆ ಇಟ್ಕೊಂಡು ಈ ಮಂತ್ರವನ್ನು 3 ಸಲ ಹೇಳಿ. ಅದು ಹೇಗೆ ಅಂತಂದರೆ ಓಂ ಆಪಃ ಪುನಂತು ಪೃಥ್ವಿ ಪೃಥ್ವಿ ಪೂತಾ ಪುನಾತು ಮಾಂ ಪುನಂತು ಬ್ರಹ್ಮಣಸ್ಪತಿ ಬ್ರಹ್ಮಪೂತಾ ಪುನಾತು ಮಾಂ ಯದುಚ್ಚಿಷ್ಟಂ ಅಭೋಜ್ಯಂ ಚ ಯದ್ವಾ ದುಶ್ಚರಿತಂ ಮಮ ಸರ್ವಂ ಪುನಂತು ಮಾಮಾಪೋ ಸತಾಂಶ್ಚ ಪ್ರತಿಗ್ರಹ ಸ್ವಾಹ ಅಂತ. ಅಂದರೆ ಭಗವಂತನ ಪ್ರೀತಿ, ಆಪ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಭಗವಂತನ ಪ್ರೇಮ, ಪ್ರೀತಿ, ವಾತ್ಸಲ್ಯ ಮತ್ತು ನೀರು ಕೂಡ. ಸೊ ಈ ಜಲವು ಪೃಥ್ವಿಯನ್ನು ಪವಿತ್ರ ಮಾಡೋ ಹಾಗೆ ನನ್ನನ್ನು ಪವಿತ್ರ ಮಾಡಲಿ. ಭಗವಂತನ ಪ್ರೇಮದಿಂದ ಇವೆಲ್ಲವೂ ಆವರಿಸಿರಲಿ, ಎಲ್ಲವೂ ಪವಿತ್ರವಾಗಲಿ ಅಂತಕ್ಕಂಥ. ಯಾವುದು ನಾವು ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ತಿಳಿದೋ ತಿಳಿದಿಲ್ಲೇನೋ ಯಾವುದು ತಿನ್ನಬಾರದನ್ನು ತಿಂದಿದ್ರೆ, ಮಾಡಬಾರದನ್ನು ಮಾಡಿದರೆ ಆ ಎಲ್ಲದ ದೋಷವು ನಿವೃತ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ. 3 ಸಲ ಅದನ್ನು ಹೇಳಿ ಆಮೇಲೆ ಆ ನೀರನ್ನು ಸೇವಿಸ್ಬೋದು. ಮತ್ತು ಇದಕ್ಕೂ ಮೇಲೆ ಬೇಕು ಅಂತಂದಾಗ ಒಂದು 6 ನಿಮಿಷದ ಪವಮಾನ ಸೂಕ್ತ ಇದೆ, ಅದನ್ನು ಕೂತ್ಕೊಂಡು ಕೇಳಿ. ಆ ಪವಮಾನ ಸೂಕ್ತ ಕೇಳೋದ್ರಿಂದ ಕೂಡ ಶುದ್ಧಿ ಆಗಿಬಿಡುತ್ತೆ. ಮನಸ್ಸು, ಶರೀರ, ಬುದ್ಧಿ ಎಲ್ಲವೂ ಶುದ್ಧಿ ಆಗ್ತದೆ. ಪ್ರಾಣಾಯಾಮವನ್ನು ಮಾಡೋದ್ರಿಂದ ಕೂಡ ಶುದ್ಧವಾಗ್ತದೆ. ಶರೀರ ಹಾಗೂ ಚಿತ್ತ ಪ್ರಸನ್ನತೆ, ಶರೀರ ಶುದ್ಧಿ ಎರಡಕ್ಕೂ ಪ್ರಾಣಾಯಾಮಕ್ಕಿಂತ ದೊಡ್ಡ ತಪಸ್ಸೇನಿಲ್ಲ. ಅದರಿಂದ ಪ್ರಾಣಾಯಾಮವನ್ನು ಖಂಡಿತ ಮಾಡಬೇಕು. ಅದರಿಂದ ಏನು ಯೋಚನೆ ಮಾಡಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ. ಕೋಪ ತಾಪ ಇವಾಗ ಪಡೋದ್ರಿಂದ ನಮ್ಮ ಶರೀರಕ್ಕೆ ನಾವು ಹಾನಿಯನ್ನು ಉಂಟು ಮಾಡ್ಕೋತೀವಿ. ಇದು ನಿಜವಾಗ್ಲೂ ನೋವುಂಟು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ. ಇದರಿಂದ ನಾವು ಹೊರಗೆ ಬರಬೇಕಿದ್ರೆ ಭಗವಂತನ ಮೊರೆ ಹೋಗಬೇಕಾಗಿದೆ, ಶರಣ ಹೋಗಬೇಕಾಗಿದೆ. ಅದನ್ನು ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.